ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ಅಂತ ಕೇಳ್ಪಟ್ವಿ. ಇಲ್ಲ, ನಾನು ಆ್ಯಕ್ಚುಲಿ ಬೇಸಿಕಲಿ ಏನಾಗಿದೆ ಅಂದರೆ ನಾನು ಬ್ಯಾಡ್ಮಿಂಟನ್ ಪ್ಲೇಯರು, ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಡ್ಮಿಂಟನ್ನು, ಕೇರಂ ಬೋರ್ಡ್ ಪ್ಲೇಯರು ನನ್ನ ಸ್ಕೂಲಲ್ಲೆಲ್ಲ ಇದ್ದಾಗ. ಆದರೆ ಏನಾಯಿತು, ನನಗೆ ಏನೋ ಕ್ರಿಕೆಟ್ ಎಲ್ಲ ಭಾಳ ಹುಚ್ಚು ಅಲ್ಲಿಂದ. ನಾನು 2000 ನಾನು ಕಪಿಲ್ ದೇವ್ ಮೀಟ್ ಮಾಡಿದ್ದೆ. ಇದು ಗಾಲ್ಫ್ ಕ್ಲಬ್ಬಲ್ಲಿ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡಿ ಎಲ್ಲ ಇದು ಮಾಡಿ. ಕ್ರಿಕೆಟಲ್ಲಿ ನನಗೆ ಆಸಕ್ತಿ ಇತ್ತು. ನಾನು ಆ್ಯಕ್ಚುಲಿ ಡೆಲ್ಲಿಗೂ ಬೆಂಗಳೂರಿಗೂ ಒಡನಾಟ ಜಾಸ್ತಿ ಇದೆ ನನಗೆ. ಸೆಂಟ್ರಲ್ನಲ್ಲಿ ನಾನು ಸ್ವಲ್ಪ ಓಡಾಡೋದು ಜಾಸ್ತಿ. ಅಲ್ಲಿ ಸ್ವಲ್ಪ ಶ್ಯಾಮ್ ಜೋಲು ಸರ್ ಹೋಗ್ತಾಯಿದ್ದಾರೆ, ಅವ್ರ ಕಡೆಯಿಂದ ಓಡಾಡ್ತೀನಿ. ಆಲ್ಮೋಸ್ಟ್ ಅದು ಸೆಂಟ್ರಲಲ್ಲಿ ಯಾರು ಮಿನಿಸ್ಟ್ರುಗಳು ಇರ್ತಾರೋ ಅವ್ರ ಜೊತೆ ಸ್ವಲ್ಪ ಒಡನಾಟ ಚೆನ್ನಾಗಿದೆ. ಹಂಗಿರ್ಬೇಕಾದ್ರೆ ನಮ್ಗೆ ಅದೇನಾಗುತ್ತೆ, ಡೆಲ್ಲಿನಲ್ಲಿ ನಾವು ಯಾಕೆ ಒಂದು ಕ್ರಿಕೆಟ್ ಟೀಮ್ ಮಾಡಬಾರ್ದು. ಕರ್ನಾಟಕ ಸಂಘದಲ್ಲಿ ನಾನು ಸ್ವಲ್ಪ ಎಲ್ಲರ ಹತ್ರ ಗುರ್ತಿಸ್ಕೊಂಡಿದ್ದೀನಿ. ರಾಮಣ್ಣ ಅವ್ರ ಹತ್ರ, ರಾಮಕೃಷ್ಣ ಗುರ್ತಿಸ್ಕೊಂಡಾಗ ಏನಾಯಿತು, ಅಲ್ಲಿ ನಾನು ಏನಾರ ಒಂದು ಈ ಸಂಘಕ್ಕೆ ಏನಾರು ಮಾಡಬೇಕು ನಾನು ಅಂತ ಅಂದ್ಕೊಂಡಾಗ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ತುಂಟರು ಬರ್ತಾರೆ. ಅವ್ರೇನು ಮಾಡ್ತಾರೆ, ಅಮ್ಮ ನೀವು ಯಾಕಮ್ಮ ಕ್ರಿಕೆಟ್ ಟೀಮ್ ಕಟ್ಟಲ್ಲ ನೀನು, ಎಲ್ಲರೂ ಬೇರೆ ಥರ ಮಾಡ್ತಾರೆ. ಹಂಗಂದಾಗ ನಾನು ಏನಾಗುತ್ತೆ, ಆಲ್ ಓವರ್ ಕರ್ನಾಟಕದಿಂದ ಟೀಮ್ಗಳು ತಗೋತೀನಿ. ಕಾವೇರಿ, ಕೃಷ್ಣ, ಗೋದಾವರಿ ಈ ಥರ ಒಂದು ಟೀಮ್ ಇಟ್ಕೊಂಡು ಅಲ್ಲಿ ಕ್ರಿಕೆಟಲ್ಲಿ ಯಾರು ಪ್ರತಿ ಜಿಲ್ಲೆಲ್ಲೂ ತಗೊಂಡಿರ್ತೀನಿ. ಹಂಗಾಗಿ ಈಗ ನಮ್ಮ ಹತ್ರ ಟೋಟಲ್ 8 ಟೀಮ್ ಇದೆ ನಮ್ಮದು. ಆ ಟೀಮಲ್ಲಿ ಯಾರು ಎಲ್ಲ ಹುಡುಗರೇ ಇದ್ದಾರೆ. ನೀವು ಗೊತ್ತಿದೆ ಅನಿಸುತ್ತೆ, ಹುಡುಗರು ಸೇರಿದಾಗ ಆ್ಯಕ್ಚುಲಿ ಅವರು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾರೆ ಭಾಳ. ಒಂದು ಹೆಣ್ಣು ಮಗನ ಪ್ರೊಟೆಕ್ಷನ್ ಮಾಡೋದೇ ಗಂಡಸು, ಅದೇ ಹುಡುಗಿಯರು ಸೇರಿದಾಗ ಜಗಳ ಆಗ್ತಾರೆ. ಅದು ಯಾಕೆ ಹಾಕುತ್ತೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ಗಳು ಇದ್ದಾರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನಗೂ ಇದ್ದಾರೆ. ನನಗೇನೋ ಕ್ರಿಕೆಟ್ ಟೀಮ್ ಹುಡುಗರಿಗೆ ಕಟ್ಟೋದು ಚೆನ್ನಾಗಿ ಅನಿಸ್ತು. ಅದು ನಮ್ಮ ಉತ್ತರ ಕರ್ನಾಟಕದ ಬಡ ಹುಡುಗರು ಭಾಳ ಶ್ರಮ ಪಡ್ತಾರೆ ಸರ್. ಭಾಳ ಒಂದು ವಿದ್ಯೆ ತಗೊಳ್ಳಿ, ಒಂದು ವಿನಯದಲ್ಲಿ, ಒಂದು ಹಿರಿಯರಿಗೆ ಏನು ಗೌರವ ಕೊಡಬೇಕು, ಅದೇ ನಮ್ಮ ಉತ್ತರ ಕರ್ನಾಟಕದ ಹುಡುಗರಿಂದ ನಾವು ಕಲಿಬೇಕು. ಈಗ ನಾನು ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಬಂದವನಾಗಿರೋದ್ರಿಂದ ಆ ಭಾಗದ ಹುಡುಗರಿಗೆ ಅಥವಾ ನಮ್ಮ ಭಾಗದ ಹುಡುಗರಿಗೆ ಕ್ರಿಕೆಟ್ ಆಗಬೇಕು ಅನ್ನೋ ಕನಸಿರುತ್ತೆ. ಬಟ್ ಅವರಿಗೆ ಸರಿಯಾದಂಥ ಟ್ರೈನಿಂಗ್ ಅಥವಾ ವೇದಿಕೆ ಸಿಕ್ಕಿರಲ್ಲ. ಸೊ ಅಂಥವ್ರು ನೀವು ವೇದಿಕೆಯನ್ನು ಖಂಡಿತ ಕಲ್ಪಿಸ್ತೀನಿ, ಕಳಿಸ್ಕೊಡಿ ನೀವು, ಖಂಡಿತ ಕಳಿಸೋಣ. ಯಾಕೆಂದರೆ ನಮ್ಮ ಕರ್ನಾಟಕದಿಂದ ಒಂದಷ್ಟು ಟೀಮ್ಗಳು ಡೆಲ್ಲಿನಲ್ಲಿ ಆಡ್ತಾ ಇದ್ದಾರೆ ಅಂದಾಗ ನಮಗೆ ಖುಷಿ, ಹೆಮ್ಮೆ ಅಲ್ವಾ ಸರ್. ಅದು ನಮ್ಮ ಕರ್ನಾಟಕದವರು ಅಂದಾಗಲೇ ನಮಗೆ ಹೆಮ್ಮೆ. ಅಲ್ಲಿ ಡೆಲ್ಲಿನಲ್ಲಿ ಒಂದು 10 ಜನ ಕನ್ನಡ ಮಾತಾಡ್ತಾ ಇದ್ದಾರೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೋದಾಗ, ನಮ್ಮವರೇ ಇದ್ದಾರಪ್ಪ ಅಂತ. 8 ಟೀಮ್ ಅಂದರೆ ಎಷ್ಟು ಜನ ಇರ್ಬೋದು ಮೇಡಮ್ ಇದರಲ್ಲಿ? 8 ಟೀಮ್ ಅಂದ್ರೆ ಲೆಕ್ಕ ಹಾಕಿದೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ನಾನು ಫೋಟೋನೂ ಕಳಿಸ್ಬಿಟ್ಟಿದ್ದೀನಿ. ಎಲ್ಲರೂ ಅದೇ ಹೇಳ್ತಾರೆ, ಅಂಥ ಡೆಲ್ಲಿನಲ್ಲಿ